ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾಳೆಯ ಕಾರ್ತಿಕ ಭಾನುವಾರ ರಾತ್ರಿ ಎಲೆಯನ್ನು ಸುಟ್ಟರೆ ಸಾಕು, ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ. ನಿಮಗೆ ಇರುವ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬೇಡವೆಂದರೂ ಹಣ ಬಂದು ಬೀಳುತ್ತದೆ. ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಫ್ರೆಂಡ್ಸ್, ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಪವಿತ್ರವಾಗಿದ್ದರೂ ಕೆಲವು ದಿನಗಳಿಗೆ ವಿಶೇಷವಾದ ಪ್ರಾಮುಖ್ಯತೆ ಇರುತ್ತದೆ. ಕಾರ್ತಿಕ ಪೌರ್ಣಮಿ ಎಷ್ಟು ಮಹಿಮಾನ್ವಿತವೋ ಹಾಗೆಯೇ ಕಾರ್ತಿಕ ಭಾನುವಾರಕ್ಕೂ ಅದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಅನೇಕ ಜನರಿಗೆ ಕಾರ್ತಿಕ ಸೋಮವಾರ ಮತ್ತು ಪೌರ್ಣಮಿಯ ಬಗ್ಗೆ ಮಾತ್ರ ತಿಳಿದಿದೆ. ಆದರೆ ಕಾರ್ತಿಕ ಭಾನುವಾರ ಎಷ್ಟು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಯಾರಿಗೂ ಸಹ ತಿಳಿದಿಲ್ಲ. ಈ ಭಾನುವಾರದಂದು ಮಾಡುವ ಪೂಜೆಗಳು ಮತ್ತು ಪರಿಹಾರಗಳು ನೇರವಾಗಿ ಆ ಸೂರ್ಯ ಭಗವಾನನ ಅನುಗ್ರಹವನ್ನು ಜೊತೆಗೆ ಶ್ರೀಮನ್ ನಾರಾಯಣನ ಕರುಣ ಕಟಾಕ್ಷಗಳನ್ನು ನಮಗೆ ಒದಗಿಸುತ್ತವೆ. ಸಕಲ ಗ್ರಹಗಳಿಗೆ ಅಧಿಪತಿಯಾದ ಸೂರ್ಯನು ಆರೋಗ್ಯ ಪ್ರದಾತ. ಅವನ ಅನುಗ್ರಹವಿದ್ದರೆ ನಿಮ್ಮ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ಹಾಗೆಯೇ ಸಕಲ ಲೋಕ ರಕ್ಷಕನಾದ ಶ್ರೀ ಹರಿಯ ಆಶೀರ್ವಾದವಿದ್ದರೆ ಹಣ ಮತ್ತು ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲ. ಅದಕ್ಕಾಗಿಯೇ ಕಾರ್ತಿಕ ಭಾನುವಾರಗಳು ತುಂಬಾ ಶಕ್ತಿಶಾಲಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕಾರ್ತಿಕ ಭಾನುವಾರದಂದು ಕೆಲವು ಕೆಲಸಗಳನ್ನು ಮಾಡಬಾರದು. ಮುಖ್ಯವಾಗಿ ಈ ದಿನ ಬೆಲ್ಲ ಮತ್ತು ನೆಲ್ಲಿಕಾಯಿಯನ್ನು ಯಾವುದೇ ರೂಪದಲ್ಲಿ ತಿನ್ನಬಾರದು. ಯಾರಿಗೂ ಸಾಲ ಕೊಡಬಾರದು. ಈ ದಿನ ನೀರಿನ ಕೊಡವನ್ನು ನೆರೆಹೊರೆಯವರಿಗೆ ಕೊಡಬಾರದು. ಹಾಗೆಯೇ ಈ ದಿನ ಎಳ್ಳನ್ನು ಖರೀದಿ ಮಾಡಬಾರದು. ಕಾರ್ತಿಕ ಭಾನುವಾರದಂದು ಈ ಕೆಲಸಗಳನ್ನು ಮಾಡಿದರೆ ದಾರಿದ್ರ್ಯವು ಸುತ್ತಿಕೊಳ್ಳುತ್ತದೆ. ಆದ್ದರಿಂದ ಈ ಕೆಲಸಗಳನ್ನು ಮಾಡಬೇಡಿ. ಇನ್ನು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು, ಸಾಲದ ಕೂಪದಲ್ಲಿ ಸಿಲುಕಿರುವವರು, ಮನೆಯಲ್ಲಿ ಯಾವಾಗಲೂ ಯಾವುದೋ ಒಂದು ಗಲಾಟೆ, ಅಶಾಂತಿ, ಅನಾರೋಗ್ಯ ಇತ್ಯಾದಿಗಳಿಂದ ಬಾಧೆ ಪಡುವವರು ಈ ಕಾರ್ತಿಕ ಭಾನುವಾರದ ರಾತ್ರಿ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಮನೆ ಸಂಪತ್ತು, ಸುಖ ಮತ್ತು ಸಂತೋಷಗಳಿಂದ ತುಂಬಿ ಹೋಗುತ್ತದೆ. ನೀವು ಕೇಳಿದಷ್ಟು ಹಣ ಬಂದು ಬೀಳುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಈ ಎಲೆಯ ಪರಿಹಾರವೇನು, ಅದನ್ನು ಹೀಗೆ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಕಾರ್ತಿಕ ಭಾನುವಾರದಂದು ತಪ್ಪದೆ ಕೇಳಬೇಕಾದ ತ್ರಿನಾಥ ವ್ರತ ಕಥೆಯನ್ನು ಕೇಳೋಣ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಪುರಂ ಎಂಬ ಗ್ರಾಮದಲ್ಲಿ ಮಧುಸೂದನ ಎಂಬ ಬ್ರಾಹ್ಮಣನಿದ್ದನು. ಅವನು ಅತ್ಯಂತ ಬಡವನಾಗಿದ್ದರಿಂದ ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸುತ್ತಿದ್ದನು. ಆ ಬ್ರಾಹ್ಮಣನಿಗೆ ಒಬ್ಬ ಮಗನು ಸಹ ಇದ್ದನು. ಆದರೆ ತಾಯಿ ಹಾಲು ಇಲ್ಲದ ಕಾರಣ ಆ ಮಗು ದಿನೇ ದಿನೇ ಸೊರಗುತ್ತಾ ಇತ್ತು. ಮಗು ಸೊರಗುತ್ತಿರುವುದನ್ನು ನೋಡಿ ಆ ಬ್ರಾಹ್ಮಣ ಸ್ತ್ರೀ ತನ್ನ ಗಂಡನಿಗೆ, ಸ್ವಾಮಿ, ನಾನು ಹೇಳುವುದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ಮಗುವಿನ ಹಾಲಿನ ನಿಮಿತ್ತ ಹಾಲು ಕೊಡುವ ಹಸುವೊಂದನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ಆ ಮಾತು ಕೇಳಿದ ಗಂಡ, ಓ ಸ್ತ್ರೀಯೇ, ನಿನಗೆ ಹುಚ್ಚು ಹಿಡಿದಿದೆಯೇ? ನಾವು ಬಡವರು, ಹಾಲು ಕೊಡುವ ಹಸುವನ್ನು ನಾನು ಹೇಗೆ ತರಲಿ? ನಮ್ಮಲ್ಲಿ ಧನರತ್ನಗಳು ಇಲ್ಲ. ನಾನು ಜನರಲ್ಲಿ ಗೌರವವನ್ನು ಹೇಗೆ ಪಡೆಯಲಿ? ಯಾರಲ್ಲಿ ಧನ ಸಂಪತ್ತಿರುತ್ತದೆಯೋ ಅವರಿಗೆ ಇಡೀ ಲೋಕವೇ ಮರ್ಯಾದೆ ಕೊಡುತ್ತದೆ. ಅವರಿಗೆ ಎಲ್ಲರೂ ಭಯಪಡುತ್ತಾರೆ. ಬ್ರಾಹ್ಮಣರಿಗೂ ಕೂಡ ಆಸ್ತಿ ಪಾಸ್ತಿ ಇದ್ದರೆ ಮಾತ್ರ ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುತ್ತಾರೆ. ನನ್ನಂತ ಬಡವನನ್ನು ಯಾರು ಕೇಳುತ್ತಾರೆ ಎಂದು ಬ್ರಾಹ್ಮಣನು ದುಃಖದಿಂದ ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿ ಹೆಂಡತಿ ತುಂಬಾ ದುಃಖಿತಳಾಗುತ್ತಾಳೆ. ಓ ಬ್ರಹ್ಮದೇವನೇ, ನಮ್ಮಂತ ಬಡ ಮನೆಯಲ್ಲಿ ಈ ಮಗುವನ್ನು ಏಕೆ ಹುಟ್ಟಿಸಿದೆ? ಇದಕ್ಕೆ ತಿನ್ನಿಸಿ ಹೇಗೆ ಬದುಕಿಸಬೇಕು? ಈ ಶಿಶು ಹತ್ಯೆ ನನಗೆ ಸುತ್ತಿಕೊಳ್ಳುತ್ತದೆ ಎಂದು ದುಃಖಿಸುತ್ತಿರುವಾಗ ಆ ಮಗುವಿನ ದುಸ್ಥಿತಿ ನೋಡಿ ಏನು ತೋಚದೆ ಆ ಬ್ರಾಹ್ಮಣನು ಚಿಂತೆಗೊಳಗಾಗಿ ತನ್ನ ಮನೆಯಲ್ಲಿದ್ದ ಕಮಂಡಲ ಮತ್ತು ಚಿಲ್ಲರೆ ಸಾಮಾನುಗಳನ್ನು ತೆಗೆದುಕೊಂಡು ಸಂತೆಗೆ ಹೋಗುತ್ತಾನೆ. ಆ ವಸ್ತುಗಳನ್ನು ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ 50 ರೂಪಾಯಿಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಂದು ಹೆಂಡತಿ ಕೈಗೆ ಕೊಡುತ್ತಾನೆ. ಅವಳು ಆ ಹಣವನ್ನು ಹಿಡಿದು ಸಂತೋಷಗೊಂಡು ಗಂಡನಿಗೆ, ಸ್ವಾಮಿ, ಈ ಹಣವನ್ನು ತೆಗೆದುಕೊಂಡು ಹೋಗಿ ಹಾಲು ಕೊಡುವ ಒಂದು ಹಸುವನ್ನು ತೆಗೆದುಕೊಂಡು ಬನ್ನಿ ಎನ್ನುತ್ತಾಳೆ. ತನ್ನ ಹೆಂಡತಿ ಹೇಳಿದ ಮಾತು ಕೇಳಿ ಆ ಬ್ರಾಹ್ಮಣನು ಆ 50 ರೂಪಾಯಿಗಳನ್ನು ಹಿಡಿದು ಗ್ರಾಮಗಳನ್ನು ಸುತ್ತುತ್ತಾ ಇರುತ್ತಾನೆ. ಹೀಗೆ ಸುತ್ತುತ್ತಾ ಒಬ್ಬ ದೊಡ್ಡ ಭಾಗ್ಯವಂತನಾಗಿರುವ ಸಾಹುಕಾರನಿದ್ದ ಗ್ರಾಮಕ್ಕೆ ಹೋಗುತ್ತಾನೆ. ಧನ ಧಾನ್ಯಗಳನ್ನು ಹೊಂದಿದ್ದ ಸಾಹುಕಾರನು ಕುಬೇರನಿಗೆ ಸಮನಾಗಿರುತ್ತಾನೆ. ಆದರೆ ದೈವ ಘಟನೆ ಮಾತ್ರ ಬೇರೆಯಾಗಿತ್ತು. ಅವನ ಹಸುಗಳಲ್ಲಿ ಬೋಧ ಎಂಬ ಒಂದು ಹಸು ಇತ್ತು. ಅದು ತುಂಬಾ ದುಷ್ಟ ಬುದ್ಧಿಯದ್ದಾಗಿತ್ತು. ಮೇವಿಗಾಗಿ ಹೊರಗೆ ಹೋದರೆ ಅದು ಬೇರೆಯವರ ಹೊಲಗಳಲ್ಲಿ ನುಗ್ಗಿ ಮೇಯುತ್ತಾ ಇತ್ತು. ಒಂದು ದಿನ ಸಾಹುಕಾರನು ನೋಡುತ್ತಿರುವಾಗಲೇ ಅದು ಬಡವನ ಹೊಲದಲ್ಲಿ ನುಗ್ಗಿ ತಿನ್ನುತ್ತಾ ಇರುತ್ತದೆ. ಇದನ್ನು ನೋಡಿ ಆ ಸಾಹುಕಾರನು ತೀರುವ ಕೋಪದಿಂದ ಆ ಹಸುವಿನ ಮುಖ ನೋಡದೆ ಹಿಂದೆ ಮಾರಿಬಿಡುತ್ತಾನೆ. ಅದು ಬೆಲೆ ಬಾಳುವ ಹಸು ಆಗಿದ್ದರೂ ಈ ದುಷ್ಟ ಬುದ್ಧಿಯ ಹಸುವನ್ನು 50 ರೂಪಾಯಿಗಾದರೂ ಸರಿ ಕೊಟ್ಟು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಬ್ರಾಹ್ಮಣನಾದ ಮಧುಸೂದನನು ಆ ಮಾತುಗಳನ್ನು ಕೇಳಿ ಆ ಸಾಹುಕಾರನಿಗೆ ಹೀಗೆ ಹೇಳುತ್ತಾನೆ,
ಕೇಳುತ್ತಾನೆ, ಓ ಸಾಹುಕಾರರೇ, ಅದು ಬೆಲೆ ಬಾಳುವ ಹಸುವಾಗಿದ್ದರೂ ನೀವು ಅದನ್ನು 50 ರೂಪಾಯಿಗಾದರೂ ಮಾರುತ್ತೇನೆ ಎಂದು ಹೇಳಿದ್ದೀರಿ. 50 ರೂಪಾಯಿಗಳನ್ನು ನಾನು ಕೊಡುತ್ತೇನೆ. ಹಸು ಮತ್ತು ಕರು ಎರಡನ್ನು ನನಗೆ ಕೊಡಿ ಎಂದು ಕೇಳುತ್ತಾನೆ. ಆಗ ಸಾಹುಕಾರನು ಬ್ರಾಹ್ಮಣನನ್ನು ನೋಡಿ, ನಿಮಗೆ ಹುಚ್ಚು ಹಿಡಿದಿದೆಯೇ? ಬೆಲೆ ಬಾಳುವ ಹಸುವನ್ನು ನೀವು 50 ರೂಪಾಯಿಗೆ ತೆಗೆದುಕೊಂಡು ಹೋಗುತ್ತೀರಾ ಎಂದು ಕೇಳುತ್ತಾನೆ. ಆಗ ಮತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡಿ ತಿಳಿಯದೆ ಹಾಗೆ ಹೇಳಿಬಿಟ್ಟೆ, ಈ ಬ್ರಾಹ್ಮಣ ಎಲ್ಲಿಂದನೋ ಕೇಳಿಸಿಕೊಂಡನೋ ಏನೋ, ಆ ಹಸುವನ್ನು ಮಾರಾಟ ಮಾಡದಿದ್ದರೆ ನನಗೆ ಅಸತ್ಯ ದೋಷ ಪ್ರಾಪ್ತವಾಗುತ್ತದೆ ಎಂದು ಯೋಚಿಸಿ ಬ್ರಾಹ್ಮಣನಿಗೆ ಹಸು ಮತ್ತು ಕರುವನ್ನು ಕೊಟ್ಟು ಬಿಡುತ್ತಾನೆ. ಬ್ರಾಹ್ಮಣನು ಅವುಗಳನ್ನು ಓಡಿಸಿಕೊಂಡು ಅಲ್ಲಿಂದ ಹೊರಟು ತನ್ನ ಮನೆಗೆ ತಲುಪುತ್ತಾನೆ. ಆ ಹಸುವನ್ನು ನೋಡಿದ ಕೂಡಲೇ ಆ ಬ್ರಾಹ್ಮಣ ಸ್ತ್ರೀಯ ಮುಖವು ಚಂದ್ರನನ್ನು ನೋಡಿದ ಕಮಲದಂತೆ ಪ್ರಕಾಶಿಸಿತು. ಅವಳು ತಕ್ಷಣ ಹಾಲು ಹಿಂಡಿ ತನ್ನ ಮಗುವಿಗೆ ಕುಡಿಸಿ ತುಂಬಾ ಸಂತೋಷ ಪಟ್ಟಳು. ಹೀಗೆ ಕೆಲವು ತಿಂಗಳುಗಳು ಕಳೆದ ನಂತರ ಒಂದು ದಿನ ಹಸು ಮೇವಿಗಾಗಿ ಹೋಗಿ ಹಿಂತಿರುಗಲೇ ಇಲ್ಲ. ಸಂಜೆ ಆಯಿತು, ಆದರೂ ಹಸು ಬಾರದಿರುವುದನ್ನು ನೋಡಿ ಬ್ರಾಹ್ಮಣನು ಹುಡುಕಲು ಹೊರಟನು. ಬೀದಿಗಳಲ್ಲಿ ಹತ್ತಿರದ ಹೊಲಗಳಲ್ಲಿ ನೋಡಿದನು, ಹಸು ಕಾಣಿಸಲಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಹಸುವನ್ನು ಹುಡುಕಲು ಹೊರಟು ಸ್ವಲ್ಪ ದೂರ ನಡೆದಾಗ ದಾರಿಯಲ್ಲಿ ಒಂದು ದೊಡ್ಡ ಮರವನ್ನು ಕಂಡನು. ಅದು ಒಂದು ದೊಡ್ಡ ಆಲದ ಮರ. ಮಧುಸೂದನನು ಆ ಮರದ ಬಳಿಗೆ ಹೋದನು. ಫ್ರೆಂಡ್ಸ್, ಆ ಬ್ರಾಹ್ಮಣನಿಗೆ ತಿಳಿಯದ ವಿಷಯವೇನೆಂದರೆ ಆ ಮರದ ಮೇಲೆ 3 ಜನ ಕುಳಿತಿದ್ದರು. ಅವರು ಯಾರು ಎಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು. ಅವರೇ ಆ ತ್ರಿಮೂರ್ತಿಗಳು. ಅಂತ ಮರದ ಕೆಳಗೆ ಬ್ರಾಹ್ಮಣನು ಕುಳಿತು ವಿಶ್ರಾಂತಿ ಪಡೆದು ಹೋಗುತ್ತಿದ್ದಾಗ ತ್ರಿಮೂರ್ತಿಗಳು ಬ್ರಾಹ್ಮಣನನ್ನು ಕರೆದು, ಓ ಬ್ರಾಹ್ಮಣನೇ, ನೀನು ಏಕೆ ದುಃಖಿತನಾಗಿದ್ದೀಯಾ? ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಆ ವಿಷಯವನ್ನು ನಮ್ಮೊಂದಿಗೆ ಹೇಳು ಎಂದು ಕೇಳಿದರು. ಬ್ರಾಹ್ಮಣನು ಕೈ ಜೋಡಿಸಿ, ಸ್ವಾಮಿ, ನಾನು ಅತ್ಯಂತ ಬಡವನು, ಭಿಕ್ಷೆ ಬೇಡಿಕೊಂಡು ಬದುಕುವವನು. ನನಗೆ ಒಂದು ಹಸು ಇತ್ತು, ಅದು ಈಗ ಕಾಣಿಯಾಗಿದೆ. ಇಂದು ಶ್ರೀಪುರಂ ಸಂತೆಯ ದಿನ. ಈಗ ಆ ಸಂತೆಗೆ ಹೋಗಿ ಹುಡುಕುತ್ತೇನೆ. ಯಾರಾದರೂ ಕದ್ದು ತೆಗೆದುಕೊಂಡು ಹೋಗಿದ್ದರೆ ಆ ಸಂತೆಯಲ್ಲಿ ಮಾರುತ್ತಾರೆ ಅಲ್ಲವೇ? ಅದಕ್ಕಾಗಿಯೇ ಅದನ್ನು ಹುಡುಕುತ್ತಾ ಹೋಗುತ್ತಿದ್ದೇನೆ, ಓ ತ್ರಿನಾಥ ಸ್ವಾಮಿಗಳೇ ಎಂದು ತನ್ನ ವೃತ್ತಾಂತವನ್ನು ಹೇಳಿದನು. ಅದನ್ನು ಕೇಳಿದ ತ್ರಿಮೂರ್ತಿಗಳು ಬ್ರಾಹ್ಮಣನಿಗೆ, ನೀನು ಈಗ ಸಂತೆಗೆ ಹೋಗುತ್ತಿದ್ದೀಯ ಅಲ್ಲವೇ? ನಮಗಾಗಿ ಏನಾದರೂ ಕೆಲವು ದಿನಸುಗಳನ್ನು ತರಬಲ್ಲೆಯಾ ಎಂದು ಕೇಳಿದರು. ಬ್ರಾಹ್ಮಣನು ಏನು ದಿನಸುಗಳು ಬೇಕು ಎಂದು ಕೇಳಿದಾಗ ತ್ರಿಮೂರ್ತಿಗಳು ಹೀಗೆ ಹೇಳಿದರು, 1 ಪೈಸೆ ಗಾಂಜಾ, 1 ಪೈಸೆ ಎಲೆಗಳು ಮತ್ತು 1 ಪೈಸೆ ಎಣ್ಣೆಯನ್ನು ತಂದುಕೊಡು ಎಂದು ಕೇಳಿದರು. ಅದನ್ನು ಕೇಳಿದ ಬ್ರಾಹ್ಮಣನು, ಓ ತ್ರಿಮೂರ್ತಿಗಳೇ, ನನಗೆ ಪೈಸೆಗಳು ಎಲ್ಲಿ ಸಿಗುತ್ತವೆ? ನಾನು ಬಡ ಬ್ರಾಹ್ಮಣನು, ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸುತ್ತಿದ್ದೇನೆ ಎಂದನು. ಆಗ ತ್ರಿಮೂರ್ತಿಗಳು, ಓ ಬ್ರಾಹ್ಮಣನೇ ಕೇಳು, ಅತ್ತ ನೋಡು, ಅಲ್ಲಿ ಒಂದು ಪೊದೆ ಕಾಣಿಸುತ್ತಿದೆ, ಅದರ ಬುಡದಲ್ಲಿ 3 ಪೈಸೆಗಳಿವೆ ಎಂದರು. ಆ ಮಾತುಗಳನ್ನು ಕೇಳಿ ಬ್ರಾಹ್ಮಣನು ಹೋಗಿ ಆ ಪೊದೆಯ ಬುಡದಲ್ಲಿ ನೋಡಿದಾಗ 3 ಪೈಸೆಗಳು ಇದ್ದವು. ಆಗ ಇನ್ನು ಇರುತ್ತವೆ ಏನೋ ಎಂದು ಆ ಗಿಡವನ್ನು ಇನ್ನೂ ಅಗೆಯುತ್ತಾ ಇದ್ದನು. ಅದನ್ನು ನೋಡಿ ತ್ರಿನಾಥರು, ಓ ಬ್ರಾಹ್ಮಣನೇ, ನಿನಗೆ ಹುಚ್ಚು ಹಿಡಿದಿದೆಯೇ? ಅದರಲ್ಲಿ ಇನ್ನು ಪೈಸೆಗಳು ಇಲ್ಲ, ಎಷ್ಟು ಸಿಕ್ಕಿದೆಯೋ ಅಷ್ಟೇ ಇರುತ್ತದೆ ಎಂದರು. ಆ ಮಾತುಗಳನ್ನು ಕೇಳಿ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋದನು. ಸ್ವಲ್ಪ ದೂರ ಹೋಗಿ ಮತ್ತೆ ಆ ಮರದ ಕೆಳಗೆ ನಿಂತು ಕೈ ಜೋಡಿಸಿದನು. ಅದು ನೋಡಿ ತ್ರಿಮೂರ್ತಿಗಳು, ಮತ್ತೇಕೆ ಹಿಂತಿರುಗಿ ಬಂದೆ ಎಂದು ಕೇಳಿದರು. ಅದಕ್ಕೆ ಆ ಬ್ರಾಹ್ಮಣನು, ನೀವು ಹೇಳಿದ ವಸ್ತುಗಳನ್ನು ಯಾವುದರಲ್ಲಿ ತರಬೇಕು ಎಂದು ಕೇಳಿದನು. ಅದಕ್ಕೆ ತ್ರಿನಾಥರು, ಹರಿದ ಬಟ್ಟೆ ಚೀಲದಲ್ಲಿ ತರಬೇಕು ಎಂದು ಹೇಳಿದರು. ಆಗ ಬ್ರಾಹ್ಮಣನು, ಎಣ್ಣೆ ಹರಿದ ಚೀಲದಲ್ಲಿ ಹೇಗೆ ಬರುತ್ತದೆ ಸ್ವಾಮಿ? ನೀವು ಜಗತ್ಕರ್ತರು, ನೀವು ನನ್ನ ಬಳಿ ಕಪಟದಿಂದ ಹೇಳುತ್ತಿದ್ದೀರಿ ಎಂದನು. ಆಗ ತ್ರಿಮೂರ್ತಿಗಳು, ನಮ್ಮ ಹೆಸರನ್ನು ನೆನೆಸಿಕೊಂಡು ಎಣ್ಣೆಯನ್ನು ಆ ಹರಿದ ಚೀಲದಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಿ ಬ್ರಾಹ್ಮಣನಿಗೆ ಬೀಳ್ಕೊಟ್ಟರು. ಆಗ ಸಂತೋಷದಿಂದ ಬ್ರಾಹ್ಮಣನು ಶ್ರೀಪುರಂ ಸಂತೆಯನ್ನು ಪ್ರವೇಶ ಮಾಡಿದನು. ಹಸುಗಳಿದ್ದ ಸಂತೆಗೆ ಹೋಗಿ ನೋಡಿದಾಗ ತನ್ನ ಹಸು ಕಾಣಿಸಲಿಲ್ಲ. ಎಲೆಗಳು, ಚಕ್ಕೆಗಳು, ಗಾಂಜವನ್ನು ತೆಗೆದುಕೊಂಡು ಎಣ್ಣೆಗಾಗಿ ಬಜಾರ್ಗೆ ಹೋಗಿ ಒಬ್ಬ ಎಣ್ಣೆ ವ್ಯಾಪಾರಿಯ ಬಳಿ ಎಣ್ಣೆ ಕೇಳಿದನು. ಹರಿದ ಚೀಲವನ್ನು ತೋರಿಸಿ, ಇದರಲ್ಲಿ 1 ಪೈಸೆ ಎಣ್ಣೆ ಹಾಕು ಎಂದನು. ಆ ಹರಿದ ಚೀಲವನ್ನು ನೋಡಿದ ವ್ಯಾಪಾರಿ, ಈ ಬ್ರಾಹ್ಮಣನು ಹುಚ್ಚನಿರಬೇಕು ಎಂದುಕೊಂಡು ಎಣ್ಣೆ ಇಲ್ಲ ಎಂದು ಹೇಳಿದನು. ಅಲ್ಲಿಂದ ಮತ್ತೊಬ್ಬ ಮುದುಕ ಎಣ್ಣೆ ವ್ಯಾಪಾರಿಯ ಬಳಿ ಎಣ್ಣೆ ಕೇಳಿದನು. ಆ ಮುದುಕನು ನೋಡಿ ಎಷ್ಟು ಎಣ್ಣೆ ಬೇಕು ಎಂದು ಕೇಳಿದಾಗ 1 ಪೈಸೆಗೆ ಬರುವಷ್ಟು ಎಣ್ಣೆಯನ್ನು ಮಾತ್ರವೇ ಕೊಡಿ ಎಂದು ಕೇಳಿದನು. ಆಗ ವ್ಯಾಪಾರಿಯು ಎಣ್ಣೆಯನ್ನು ಅಳೆದಾಗ ಬ್ರಾಹ್ಮಣನು ಹರಿದ ಚೀಲವನ್ನು ತೋರಿಸಿದನು. ಆಗ ಎಣ್ಣೆ ವ್ಯಾಪಾರಿಯು, ಈ ಬ್ರಾಹ್ಮಣನು ವಿಕಾರನಾದವನು, ಇವನಿಗೆ ಮೋಸ ಮಾಡಿ ಪೈಸೆ ತೆಗೆದುಕೊಳ್ಳುತ್ತೇನೆ ಎಂದು ಆಲೋಚಿಸಿ ಅಳತೆ ಪಾತ್ರೆಯನ್ನು ತಿರುಗಿಸಿ ಎಣ್ಣೆಯನ್ನು ಅಳತೆ ಮಾಡಿ ಕೊಟ್ಟನು. ಆಗ ಬ್ರಾಹ್ಮಣನು ಆ ಹರಿದ ಚೀಲದ ತುದಿಯನ್ನು ಹಿಡಿದು ಅಲ್ಲಿಂದ ಹೊರಟು ಹೋದನು. ಅಷ್ಟೇ, ಎಣ್ಣೆ ವ್ಯಾಪಾರಿಯ ಕೊಡದಲ್ಲಿ ಎಣ್ಣೆ ಸ್ವಲ್ಪವೂ ಇಲ್ಲದಂತಾಯಿತು. ಅದನ್ನು ನೋಡಿದ ವ್ಯಾಪಾರಿ ಮೂರ್ಛೆ ಹೋದನು. ಎಲ್ಲ ವ್ಯಾಪಾರಿಗಳು ಓಡಿ ಬಂದು ಮುದುಕನ ಮುಖದ ಮೇಲೆ ನೀರು ಚಿಮುಕಿಸಿ ಅವನಿಗೆ ಸಮಾಧಾನ ಮಾಡಿ ಕೂರಿಸಿ ಕೇಳಿದರು. ಆಗ ವ್ಯಾಪಾರಿ, ನಾನು ಏನು ಹೇಳಲಿ? ಎಲ್ಲಿಂದಲೂ ಒಬ್ಬ ಬ್ರಾಹ್ಮಣನು ಬಂದು 1 ಪೈಸೆ ಎಣ್ಣೆ ಖರೀದಿ ಮಾಡಿ ಈಗ ತಾನೇ ಹೋದನು. ಆದರೆ ಈಗ ಕೊಡದ
ಡಬ್ಬದಲ್ಲಿ ನೋಡಿದರೆ ಎಣ್ಣೆ ಪೂರ್ತಿಯಾಗಿ ಖಾಲಿಯಾಗಿದೆ ಎಂದು ಹೇಳಿದಾಗ ಎಲ್ಲರೂ ವಿಚಲಿತರಾದರು. ಆಗ ಬ್ರಾಹ್ಮಣನು ನಮ್ಮ ಬಳಿ ಬಂದು ನಮ್ಮನ್ನು ಎಣ್ಣೆ ಕೇಳಿದನು, ನಾವು ಇಲ್ಲ ಎಂದಾಗ ಹೊರಟು ಹೋದನು ಎಂದರು. ಆಗ ಎಲ್ಲರೂ ವಿಚಾರಿಸಿ ಬ್ರಾಹ್ಮಣನ ಬಳಿಗೆ ಓಡಿ ಹೋಗಿ ಈ ರೀತಿಯಾಗಿ ಹೇಳಿದರು, ಓ ಬ್ರಾಹ್ಮಣನೇ ಕೇಳು, ನೀವು ಎಣ್ಣೆ ಖರೀದಿಸಿದ್ದೀರಿ ಅಲ್ಲವೇ? ಅದು ಅಳತೆಗೆ ಕಡಿಮೆಯಾಗಿದೆ, ಪೂರ್ತಿಯಾಗಿ ಕೊಟ್ಟು ಬಿಡುತ್ತೇವೆ, ತೆಗೆದುಕೊಂಡು ಹೋಗಿ ಎಂದರು. ಅದಕ್ಕೆ ಮಧುಸೂದನನು ಮತ್ತೆ ಸಂತೆಗೆ ಹೋದನು. ಈ ಬಾರಿ ಮೊದಲು ತಂದ ಗಿಳ್ಳಿಯಿಂದಲೇ ಎಣ್ಣೆಯನ್ನು ಸರಿಯಾಗಿ ಅಳೆಯಲಾಯಿತು. ಎಂದಿನಂತೆ ಆ ಎಣ್ಣೆಯ ಪಾತ್ರೆ ತುಂಬಿತ್ತು. ಅದನ್ನು ನೋಡಿದ ಮುದುಕ ವ್ಯಾಪಾರಿ ತುಂಬಾ ಸಂತೋಷ ಪಟ್ಟನು. ಬ್ರಾಹ್ಮಣನ ಅರಿದ ಚೀಲದಲ್ಲಿ ಎಣ್ಣೆಯನ್ನು ಹಾಕಿದರು. ಅದನ್ನು ಹಿಡಿದು ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋದನು. ಹೀಗೆ ಬ್ರಾಹ್ಮಣನು ತ್ರಿಮೂರ್ತಿಗಳ ಬಳಿಗೆ ಹೋಗಿ ಅವರಿಗೆ ಸಾಮಾನುಗಳನ್ನು ಕೊಟ್ಟು ಬೀಳ್ಕೊಡುಗೆ ಕೇಳಿದನು. ಬೀಳ್ಕೊಡುಗೆ ಕೇಳಿದಾಗ ತ್ರಿಮೂರ್ತಿಗಳು ಬ್ರಾಹ್ಮಣನಿಗೆ ಈ ರೀತಿಯಾಗಿ ಹೇಳಿದರು, ಓ ಬ್ರಾಹ್ಮಣ, ನಿನ್ನ ಕಷ್ಟ ನೋಡಿ ನಮ್ಮ ಮನಸ್ಸಿನಲ್ಲಿ ದಯ ಹುಟ್ಟಿದೆ. ಒಂದು ಮಾತು ಕೇಳು, ನೀನು ತ್ರಿನಾಥರ ಪೂಜೆ ಮಾಡಿದರೆ ನಿನ್ನ ದಾರಿದ್ರ್ಯವು ದೂರವಾಗಿ ಅಧಿಕ ಸಂಪತ್ತು ಸಿಗುತ್ತದೆ ಎಂದು ತ್ರಿನಾಥರು ಹೇಳಿದರು. ಆಗ ಬ್ರಾಹ್ಮಣನು, ಸ್ವಾಮಿ, ಯಾವ ವಸ್ತುಗಳಿಂದ ನಿಮ್ಮನ್ನು ಪೂಜಿಸಬೇಕು ಎಂದು ಕೇಳಿದಾಗ ತ್ರಿನಾಥರು ಹೀಗೆ ಹೇಳಿದರು, ಓ ದ್ವಿಜನೆ ಕೇಳು, ನಮ್ಮ ಪೂಜೆಗೆ ಅಧಿಕ ದ್ರವ್ಯ ಬೇಕಿಲ್ಲ, ಸ್ವಲ್ಪದಿಂದಲೇ ತೃಪ್ತಿ ಪಡುತ್ತೇವೆ. ಈಗ ನೀನು ತಂದ 3 ಪೈಸೆಗಳ ಸಾಮಗ್ರಿಯೇ ಸಾಕು. ತ್ರಿಮೂರ್ತಿಗಳ ಪೂಜಾ ದ್ರವ್ಯಗಳು ಇಷ್ಟೇ, ನಮಗೆ ಇವುಗಳಿಂದಲೇ ಪೂಜೆ ಮಾಡು. ಮಣ್ಣಿನ ಚಿಲುಮೆಗಳಲ್ಲಿ ಗಾಂಜವನ್ನು ಇಟ್ಟು ಅದರಲ್ಲಿ ಬೆಂಕಿಯಿಂದ ಧೂಪವನ್ನು ಹಾಕಬೇಕು. ದೀಪದ ಗೂಡುಗಳನ್ನು 3 ಹಾಕಿ ಅದರಲ್ಲಿ ಎಣ್ಣೆ ಹಾಕಿ ಬತ್ತಿಗಳನ್ನು ಹಾಕಿ ಎಲೆಗಳು ಮತ್ತು ಚಕ್ಕೆಗಳನ್ನು ಸಿದ್ಧಪಡಿಸಿ ಇಟ್ಟು ರಾತ್ರಿ ಮೊದಲ ಜಾವದಲ್ಲಿ ನಿನ್ನ ಮನೆಗೆ ನಿನ್ನ ಸ್ನೇಹಿತರನ್ನು ಕರೆದು ಪೂಜಾ ದ್ರವ್ಯಗಳನ್ನು ತಂದು ಅಲ್ಲಿ ಇಟ್ಟು ಸಕಲ ಪದಾರ್ಥಗಳನ್ನು ಸ್ವಾಮಿಗಳಿಗೆ ಸಮರ್ಪಿಸಬೇಕು. ಹಾಗೆ ಮಾಡಿದರೆ ಸಕಲ ಪಾಪಗಳು ನಾಶವಾಗುತ್ತವೆ ಎಂದು ತ್ರಿಮೂರ್ತಿಗಳು ಮಧುಸೂದನಿಗೆ ಹೇಳಿದರು. ಅದನ್ನು ಕೇಳಿದ ಮಧುಸೂದನನು ಪೂಜೆ ಮಾಡಲು ಶುರು ಮಾಡಿದನು. ಮರದ ಬುಡದಲ್ಲಿ ಪೂಜೆ ಪ್ರಾರಂಭಿಸಿ ಮೊದಲು ಗಾಂಜವನ್ನು ತಯಾರಿಸಿದನು. ಈಗ ತ್ರಿಮೂರ್ತಿಗಳು ಹರಿದ ಚೀಲದ ತುದಿಯನ್ನು ಹರಿದು ಬತ್ತಿಗಳನ್ನು ಮಾಡಲು ಹೇಳಿದಾಗ ಆಗ ದ್ವಿಜನು, ನಾನು ಬಡ ಬ್ರಾಹ್ಮಣನು, ಭಿಕ್ಷೆ ಬೇಡಿಕೊಂಡು ದಿನವನ್ನು ಕಳೆಯುತ್ತಾ ಕುಟುಂಬ ಪೋಷಣೆ ಮಾಡುತ್ತಿರುತ್ತೇನೆ. ಅನ್ನ ಮತ್ತು ವಸ್ತ್ರಗಳಿಗೆ ತುಂಬಾ ಕಷ್ಟಪಡುತ್ತಿದ್ದೇನೆ. ದೀಪ ಹಚ್ಚಲು ಬೆಂಕಿ ಇಲ್ಲ. ನನ್ನ ಹರಿದ ಚೀಲ ಬತ್ತಿಗಳಿಗೆ ಪ್ರಾಪ್ತವಾಯಿತು. ನನ್ನ ಹಸು ಕಳ್ಳರ ಪಾಲಾಯಿತು. ನನ್ನ ಕುಟುಂಬ ಉಪವಾಸದಿಂದ ಕಾಯುತ್ತಿರುತ್ತದೆ. ನಾನು ಹೀಗೆ ಮನಪೂರ್ವಕವಾಗಿ ಪೂಜೆ ಮಾಡಲಿ ಎಂದು ಬೇಸರಗೊಂಡು ದ್ವಿಜನು ಕುಳಿತುಕೊಂಡನು. ಅದನ್ನು ನೋಡಿದ ತ್ರಿಮೂರ್ತಿಗಳು, ಓ ದ್ವಿಜನೇ, ಮನಸ್ಸಿನಲ್ಲಿ ಚಿಂತಿಸಬೇಡ, ನಿನ್ನ ಹಸು ಮತ್ತು ಕರು ಸಿಗುತ್ತವೆ. ನೀನು ಮತ್ತು ನಿನ್ನ ಕುಟುಂಬ ಸುಖವಾಗಿರುತ್ತೀರಿ. ನಿನಗೆ ವಸ್ತ್ರಗಳು ಕೂಡ ಸಿಗುತ್ತವೆ ಎಂದು ಹೇಳಿದರು. ಆಗ ಬ್ರಾಹ್ಮಣನು ಕೈ ಜೋಡಿಸಿ, ಸ್ವಾಮಿಗಳೇ, ಅಂತ ಭಾಗ್ಯ ನನಗೆ ಯಾವಾಗ ಸಿಗುತ್ತದೋ ಅಂದಿನಿಂದ 5 ಹಬ್ಬಗಳಲ್ಲಿ ನಿಮ್ಮನ್ನು ಸನ್ಮಾನಿಸುತ್ತೇನೆ. ಈ ಮಾತು ಸತ್ಯ ಎಂದು ಹೇಳಿ ಈಗ ದೀಪ ಹಚ್ಚಲು ಬೆಂಕಿ ಇಲ್ಲವಲ್ಲ, ನಾನು ಏನು ಮಾಡಲಿ ಎಂದು ಕೇಳಿದಾಗ ತ್ರಿಮೂರ್ತಿಗಳು, ಓ ಬ್ರಾಹ್ಮಣನೇ, ನಿನ್ನ 2 ಕಣ್ಣುಗಳನ್ನು ಮುಚ್ಚು ಎಂದರು. ಕಣ್ಣುಗಳನ್ನು ಮುಚ್ಚಿದಾಗ ಅಕಸ್ಮಾತ್ ಆಗಿ ದೀಪವು ಬೆಳಗಿತು. ಅದನ್ನು ನೋಡಿದ ಬ್ರಾಹ್ಮಣನು ಸಂತೋಷಪಟ್ಟು ಸ್ವಾಮಿಗೆ ಆ ಪೂಜೆಯನ್ನು ಸಮರ್ಪಿಸಿದನು. ನಂತರ ಬ್ರಾಹ್ಮಣನು ಸಂತೋಷದಿಂದ ಕೈ ಜೋಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಹೀಗೆ ಮಧುಸೂದನನು ತ್ರಿನೇತ್ರ ಪೂಜೆ ಮಾಡಿ ತ್ರಿಮೂರ್ತಿಗಳ ಬಳಿ ಬೀಳ್ಕೊಡುಗೆ ಪಡೆದು ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ಹಸು ಮತ್ತು ಕರುವನ್ನು ನೋಡಿ ತುಂಬಾ ಸಂತೋಷಗೊಂಡು, ತ್ರಿನಾಥರು ನನ್ನ ಮೇಲೆ ದಯೆ ಇಟ್ಟು ಹಸು ಮತ್ತು ಕರುವನ್ನು ತಂದು ಕೊಟ್ಟಿದ್ದಾರೆ, ಅವರ ಪೂಜೆಯನ್ನು ಚೆನ್ನಾಗಿ ಮಾಡಿದ್ದೇನೆ ಎಂದು ಭಾವಿಸಿಕೊಂಡು ಹಸು ಮತ್ತು ಕರುವನ್ನು ಓಡಿಸಿಕೊಂಡು ಮನೆಗೆ ತಲುಪಿದನು. ಆಗ ಮನೆಗೆ ಬಂದು ನೋಡಿದರೆ ತನ್ನ ಮನೆಯಲ್ಲಿ ಸಿರಿ ಸಂಪತ್ತುಗಳು ಪರಿಪೂರ್ಣವಾಗಿ ಇದ್ದವು. ಅದನ್ನು ನೋಡಿ ಅಧಿಕವಾಗಿ ಸಂತೋಷಪಟ್ಟು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಲು ಶುರು ಮಾಡಿದನು. ಮಾಡಬೇಕಾದ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಸಿದನು. ತನ್ನ ಸ್ನೇಹಿತರನ್ನು ಕರೆಸಿ ಹಿಂದಿನಂತೆಯೇ ಆ ತ್ರಿಮೂರ್ತಿಗಳ ಪೂಜೆ ಮಾಡಿದನು. ಆ ಪೂಜೆ ಮಾಡುವ ಪದ್ಧತಿಯನ್ನು ಎಲ್ಲರಿಗೂ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡರು. ಆಗ ರಾಜ್ಯದಲ್ಲಿದ್ದ ಪ್ರಜೆಗಳೆಲ್ಲರೂ ತ್ರಿನಾಥ ಪೂಜೆ ಮಾಡಿದರು. ಎಲ್ಲರ ಮನೆಗಳಲ್ಲೂ ಸುಖ ಸಂತೋಷಗಳು ತುಂಬಿದವು. ಕಾರ್ತಿಕ ಭಾನುವಾರಗಳನ್ನು ಮಾಡುತ್ತಾರೆ. 3 ತ್ರಿಮೂರ್ತಿಗಳನ್ನು 3 ಸ್ಥಳಗಳಲ್ಲಿ ಇಟ್ಟು ಮೊದಲಿಗೆ ಶ್ರೀ ಮಹಾವಿಷ್ಣುವಿಗೆ ಗಂಧ ಪುಷ್ಪಗಳನ್ನು ತಂದುಕೊಟ್ಟು 3ರನ್ನು ಪ್ರತ್ಯೇಕವಾಗಿ ಪೂಜಿಸಬೇಕು. ನೈವೇದ್ಯ ಸಮರ್ಪಿಸಿ ಸ್ವಾಮಿಗಳಿಗೆ ಗಾಂಜದಿಂದ ಧೂಪ ಹಾಕಬೇಕು. ತಾಂಬೂಲವನ್ನು 3 ಭಾಗಗಳಾಗಿ ಮಾಡಿ ಸ್ವಾಮಿಗಳ ಮುಂದೆ ಇಡಬೇಕು. 3 ದೀಪಗಳನ್ನು ಬೆಳಗಿಸಿ ತ್ರಿಮೂರ್ತಿಗಳೇ, ಈ ದೀಪಗಳಲ್ಲಿ ದಯಮಾಡಿ ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು. ನಂತರ ಸ್ವಾಮಿಗಳ ಪಾದಗಳಿಗೆ ಬೀಳಬೇಕು. ಎಲ್ಲರೂ ನಿರ್ಮಲವಾದ ಮನಸ್ಸಿನಿಂದ ಕುಳಿತು ಈ ಕಥೆಯನ್ನೆಲ್ಲ ಹೇಳಿಕೊಂಡು ಕೇಳಬೇಕು. ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಬೇಕು. ಇದೇ ತ್ರಿನಾಥ ವ್ರತ ಪೂಜಾ ವಿಧಾನ. ಇನ್ನು ಕಾರ್ತಿಕ ಭಾನುವಾರದ ದಿನ ತುಳಸಿ ಎಲೆಯ ಪರಿಹಾರ. ಇನ್ನು ಈ ಪರಿಹಾರಕ್ಕೆ ಬೇಕಾಗಿರುವುದು ನಮ್ಮೆಲ್ಲರ ಮನೆಗಳಲ್ಲಿರುವ ಒಂದು ಅದ್ಭುತವಾದ ಮಹಾಮಾನ್ವಿತವಾದ ಎಲೆ, ಅದೇ ತುಳಸಿ ಎಲೆ.
ಮನೆಯಲ್ಲಿ. ಫ್ರೆಂಡ್ಸ್, ತುಳಸಿ ಗಿಡದ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಡಿಮೆ. ಅದು ಕೇವಲ ಒಂದು ಗಿಡವಲ್ಲ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ಯಾವ ಮನೆಯಲ್ಲಿ ತುಳಸಿ ಗಿಡವು ಹಸಿರಾಗಿ ಕಳಕಳಿಯಿಂದ ಇರುತ್ತದೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಪ್ರತಿ ಮನೆಯಲ್ಲೂ ತುಳಸಿ ಕಟ್ಟೆ ಇರಬೇಕು ಮತ್ತು ಅದಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜಿಸಬೇಕು ಎಂದು ಹೇಳುತ್ತಾರೆ. ತುಳಸಿಯ ಗಾಳಿ ಸೋಕಿದ ಜಾಗದಲ್ಲಿ ಯಾವುದೇ ದುಷ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ನಿಲ್ಲಲು ಸಾಧ್ಯವಿಲ್ಲ. ಆ ಮನೆಯು ಯಾವಾಗಲೂ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ತುಳಸಿಯಲ್ಲಿ ಅನೇಕ ಔಷಧಿಯ ಗುಣಗಳು ಇವೆ. ಅದಕ್ಕಾಗಿಯೇ ಇದನ್ನು ಆಯುರ್ವೇದದಲ್ಲಿ ಮಹಾರಾಣಿ ಎಂದು ಕರೆಯುತ್ತಾರೆ. ಅಂತ ತುಳಸಿ ಎಲೆಯೊಂದಿಗೆ ಕಾರ್ತಿಕ ಭಾನುವಾರದಂದು ಮಾಡುವ ಈ ಪರಿಹಾರವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿದ್ದ ದಾರಿದ್ರ್ಯ ದೇವತೆ ಹೊರಗೆ ಹೋಗಿ ಶ್ರೀ ಮಹಾಲಕ್ಷ್ಮಿ ದೇವಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಮಾರ್ಗಗಳು ತೆರೆಯಲ್ಪಡುತ್ತವೆ. ನೀವು ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಅದರಲ್ಲಿ ಯಶಸ್ಸು ಸಾಧಿಸುತ್ತೀರಿ. ವ್ಯಾಪಾರದಲ್ಲಿ ಲಾಭಗಳು, ಉದ್ಯೋಗದಲ್ಲಿ ಪ್ರಮೋಷನ್ಗಳು, ಬರಬೇಕಾದ ಹಣ ಕೈಗೆ ಸಿಗುವುದು ಮುಂತಾದ ಶುಭ ಫಲಿತಾಂಶಗಳು ದೊರೆಯುತ್ತವೆ. ನಾಳೆ ಕಾರ್ತಿಕ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ನಂತರ ಪೂಜೆ ಮಾಡದಿರುವ ಒಂದು ತುಳಸಿ ಗಿಡದ ಬಳಿಗೆ ಹೋಗಿ ಅದಕ್ಕೆ ನಮಸ್ಕರಿಸಿ ನಿಮ್ಮ ಕಷ್ಟಗಳು ಮತ್ತು ಇಷ್ಟಾರ್ಥಗಳನ್ನು ಹೇಳಿಕೊಳ್ಳಬೇಕು. ಓ ತುಳಸಿ ಮಾತೆಯೇ, ಸಾಕ್ಷಾತ್ ಲಕ್ಷ್ಮಿ ಸ್ವರೂಪಿಣಿಯೇ, ಶ್ರೀಮನ್ ನಾರಾಯಣನಿಗೆ ಪ್ರಿಯವಾದವಳೇ, ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ಮತ್ತು ನಮ್ಮ ಆರ್ಥಿಕ ತೊಂದರೆಗಳನ್ನು ನಿವಾರಿಸಿ ನಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸು ತಾಯಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ನಂಬರ್ 2, ಎಲೆಗಳನ್ನು ಸಂಗ್ರಹಿಸುವುದು. ಹಾಗೆ ಪ್ರಾರ್ಥಿಸಿದ ನಂತರ ತುಳಸಿ ಗಿಡದಿಂದ 7 ಎಲೆಗಳನ್ನು ಗಿಡಕ್ಕೆ ನೋವಾಗದಂತೆ ಬಹಳ ಎಚ್ಚರಿಕೆಯಿಂದ ಕಿತ್ತುಕೊಳ್ಳಬೇಕು. ನೆನಪಿಡಿ, ಯಾವಾಗಲೂ ಪರಿಹಾರಗಳಿಗಾಗಿ ಪೂಜೆ ಮಾಡದಿರುವ ತುಳಸಿ ಗಿಡದಿಂದಲೇ ಎಲೆಗಳನ್ನು ಕೀಳಬೇಕು. ತುಳಸಿ ಎಲೆಗಳನ್ನು ಎಂದಿಗೂ ಉಗುರುಗಳಿಂದ ಕೀಳಬಾರದು. ಶುಭ್ರವಾಗಿ ಬೆರಳುಗಳಿಂದ ಮಾತ್ರ ಕೀಳಬೇಕು. ನಂಬರ್ 3, ದೈವ ಶಕ್ತಿಯ ಸಂಗ್ರಹ. ಹಾಗೆ 7 ಎಲೆಗಳನ್ನು ತೆಗೆದುಕೊಂಡ ನಂತರ ಅವುಗಳನ್ನು ಮನೆಗೆ ತಂದು ಪೂಜಾ ಮಂದಿರದಲ್ಲಿ ದೇವರ ಫೋಟೋಗಳ ಬಳಿ ಇಡಿ. ಆ ಎಲೆಗಳನ್ನು ನೇರವಾಗಿ ಬಿಸಿಲಿನಲ್ಲಿ ಇಡಬಾರದು. ಮನೆಯಲ್ಲಿ ಗಾಳಿ ತಾಗುವ ಪ್ರದೇಶದಲ್ಲಿ ಅಂದ್ರೆ ನೆರಳಿನಲ್ಲಿ ಒಣಗಲು ಬಿಡಬೇಕು. ಇಡೀ ದಿನ ಆ ಎಲೆಗಳು ದೇವರ ಬಳಿ ಇರುವುದರಿಂದ ದಿವ್ಯ ಶಕ್ತಿಯನ್ನು ಪಡೆಯುತ್ತವೆ. ಸಂಜೆಯ ವೇಳೆಗೆ ಆ ಎಲೆಗಳು ಸ್ವಲ್ಪ ಬಾಡಿರುತ್ತವೆ. ನಂಬರ್ 4, ಪರಿಹಾರ ಆಚರಣೆ. ಆಗ ನಿಜವಾದ ಪರಿಹಾರವನ್ನು ಸಂಧ್ಯಾ ಸಮಯದಲ್ಲಿ ಮಾಡಬೇಕು. ರಾತ್ರಿ ಊಟವೆಲ್ಲ ಮುಗಿಸಿದ ನಂತರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಪ್ರಶಾಂತವಾಗಿರುವ ಈ ಪರಿಹಾರವನ್ನು ಆಚರಿಸಬೇಕು. ರಾತ್ರಿ ಸುಮಾರು 8 ಗಂಟೆಯಿಂದ 10 ಗಂಟೆಯ ಮಧ್ಯದಲ್ಲಿ ಮಾಡಿದರೆ ಉತ್ತಮ. ನಂಬರ್ 5, ವಸ್ತುಗಳ ಸಂಗ್ರಹ. ಉಳಿಸಿಟ್ಟ 7 ತುಳಸಿ ಎಲೆಗಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ಮೆಣಸಿನಕಾಯಿ, ಒಂದು ಸಣ್ಣ ಶುಂಠಿ ತುಂಡು, ಒಂದು ಚಮಚ ಕರ್ಪೂರದ ಪುಡಿ, ಇವೆಲ್ಲವುಗಳನ್ನು ಸೇರಿಸಿಕೊಂಡು ಹೊಗೆ ಹಾಕುವುದು. ಈಗ ಒಂದು ಸಣ್ಣ ಮಣ್ಣಿನ ದೀಪದ ಗೂಡನ್ನು ಅಥವಾ ಯಾವುದಾದರೂ ಒಂದು ಸಣ್ಣ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ಮೊದಲು ನೀವು ನೆರಳಿನಲ್ಲಿ ಒಣಗಿಸಿದ ಆ 7 ತುಳಸಿ ಎಲೆಗಳನ್ನು ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿ. ಫ್ರೆಂಡ್ಸ್, ಜೀರಿಗೆಯು ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ನರದೃಷ್ಟಿಯನ್ನು ದೂರ ಮಾಡುತ್ತದೆ. ಅದರ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ, ನಂತರ ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ. ಇದು ಮನೆಯಲ್ಲಿ ತುಂಬಿರುವ ತೀವ್ರ ನಕಾರಾತ್ಮಕ ಶಕ್ತಿಗಳನ್ನು ಸುಡಲು ತುಂಬಾ ಸಹಾಯ ಮಾಡುತ್ತದೆ. ಅದರ ನಂತರ ಸಣ್ಣ ಶುಂಠಿ ತುಂಡನ್ನು ಹಾಕಿ. ಶುಂಠಿಯು ಆರೋಗ್ಯಕ್ಕೆ ಪ್ರತೀಕ. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಎಲ್ಲರೂ ಆಯಸ್ಸು ಆರೋಗ್ಯದಿಂದ ಇರಲು ತುಂಬಾ ಸಹಾಯ ಮಾಡುತ್ತದೆ. ಕೊನೆಯದಾಗಿ ಇವೆಲ್ಲದರ ಮೇಲೆ ಒಂದು ಚಮಚ ಕರ್ಪೂರದ ಪುಡಿಯನ್ನು ಹಾಕಿ. ಕರ್ಪೂರವು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮತ್ತು ದೈವ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ. ನಂಬರ್ 7, ಮನೆ ಸುತ್ತು ಹಾಕುವುದು. ಈಗ ಈ ಪ್ರಮಿದೆಯಲ್ಲಿನ ಎಲ್ಲ ವಸ್ತುಗಳನ್ನು ಎಚ್ಚರಿಕೆಯಿಂದ ಬೆಳಗಿಸಬೇಕು. ಕರ್ಪೂರ ಇರುವುದರಿಂದ ಅವು ತಕ್ಷಣವೇ ಒತ್ತಿಕೊಂಡು ಉರಿಯುತ್ತವೆ. ಹಾಗೆ ಉರಿಯುತ್ತಿರುವಾಗ ಅವುಗಳಿಂದ ಒಂದು ಸುಗಂಧ ಭರಿತವಾದ ಹೊಗೆ ಬರುತ್ತದೆ. ಈ ಹೊಗೆಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನೆಲ್ಲ ನಾಶ ಮಾಡುವ ಶಕ್ತಿ ಇರುತ್ತದೆ. ನಂಬರ್ 8, ಮಂತ್ರ ಜಪ. ಈಗ ನೀವು ಆ ಹೊಗೆ ಬರುತ್ತಿರುವ ಪ್ರಮಿದೆಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲೆಲ್ಲ ಸುತ್ತಾಡಬೇಕು. ಅಡುಗೆ ಮನೆ, ಮಲಗುವ ಕೋಣೆ, ಹಾಲ್, ಸ್ನಾನದ ಕೋಣೆ, ಹೀಗೆ ಪ್ರತಿಯೊಂದು ಕೋಣೆಯಲ್ಲಿರುವ ಪ್ರತಿಯೊಂದು ಮೂಲೆಗೂ ಆ ಹೊಗೆ ಹೋಗುವಂತೆ ತೋರಿಸಬೇಕು. ಮುಖ್ಯವಾಗಿ ಮನೆಯ ಮೂಲೆಗಳಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಿ ಸಂಗ್ರಹವಾಗಿರುವುದರಿಂದ ಅಲ್ಲಿ ಸ್ವಲ್ಪ ಹೆಚ್ಚು ಹೊತ್ತು ಹೊಗೆಯನ್ನು ತೋರಿಸಿ. ಇಡೀ ಮನೆ ಸುತ್ತುವಾಗ ಮನಸ್ಸಿನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ
ಕಷ್ಟಗಳು, ಸಾಲಗಳು, ರೋಗಗಳು, ಗಲಾಟೆಗಳು ಎಲ್ಲವೂ ಈ ಹೊಗೆಯೊಂದಿಗೆ ಹೊರಗೆ ಹೋಗುತ್ತವೆ ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು. ನಂಬರ್ 9, ಮುಕ್ತಾಯ. ಮನೆಯಲ್ಲೆಲ್ಲ ಹೊಗೆ ತೋರಿಸಿದ ನಂತರ ಆ ಪ್ರಮಿದೆಯನ್ನು ತೆಗೆದುಕೊಂಡು ಬಂದು ಮನೆಯ ಹೊರಗೆ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇಡಿ. ಆ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಬೂದಿ ಆಗುವವರೆಗೆ ಅಲ್ಲಿ ಇರಲಿ. ಅದರ ನಂತರ ಮರುದಿನ ಬೆಳಿಗ್ಗೆ ಆ ಬೂದಿಯನ್ನು ತೆಗೆದು ಯಾರು ತುಳಿಯದ ಪ್ರದೇಶದಲ್ಲಿ ಯಾವುದಾರ ಒಂದು ಗಿಡದ ಬುಡದಲ್ಲಿ ಹಾಕಿಬಿಡಿ. ಈ ಸಣ್ಣ ಪರಿಹಾರವು ಕೇಳಲು ಸುಲಭವೆಂದು ಅನಿಸಬಹುದು, ಆದರೆ ಇದರ ಶಕ್ತಿಯು ತುಂಬಾ ಅದ್ಭುತವಾಗಿರುತ್ತದೆ. ಕಾರ್ತಿಕ ಭಾನುವಾರದಂದು ಸೂರ್ಯ ಭಗವಾನನ ಶಕ್ತಿ, ವಿಷ್ಣುಮೂರ್ತಿಯ ಆಶೀರ್ವಾದ, ತುಳಸಿ ಮಾತೆಯ ಕರುಣೆ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡುತ್ತವೆ. ಈ ಪರಿಹಾರ ಮಾಡಿದ 24 ಗಂಟೆಗಳಲ್ಲಿ ನೀವು ಬದಲಾವಣೆಯನ್ನು ಗಮನಿಸುತ್ತೀರಿ. ಮನೆಯ ವಾತಾವರಣವು ಶಾಂತವಾಗುತ್ತದೆ. ಅನಾವಶ್ಯಕ ಗಲಾಟೆಗಳು, ಕಿರಿಕಿರಿಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿನ ಭಯಗಳು, ಆತಂಕಗಳು ದೂರವಾಗಿ ಒಂದು ತಿಳಿಯಾದ ಧೈರ್ಯ ಮತ್ತು ಶಾಂತಿ ಉಂಟಾಗುತ್ತದೆ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಿಸಿದ ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಬರಬೇಕಾದ ಹಣ ಕೈಗೆ ಸಿಗುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆಯಲ್ಪಡುತ್ತವೆ. ವ್ಯಾಪಾರದಲ್ಲಿ ಊಹಿಸಲಾಗದ ಲಾಭಗಳು ಬರುತ್ತವೆ. ಸಾಲಗಳನ್ನು ತೀರಿಸಲು ಮಾರ್ಗಗಳು ದೊರೆಯುತ್ತವೆ. ಸಮಾಜದಲ್ಲಿ ಗೌರವ, ಮರ್ಯಾದೆಗಳು ಲಭಿಸುತ್ತವೆ. ಈ ಪರಿಹಾರದ ಮುಖ್ಯ ಉದ್ದೇಶವೆಂದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನು ಓಡಿಸಿ ಸಕಾರಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದು. ಆ ಹೊಗೆ ಮನೆಯ ಪ್ರತಿಯೊಂದು ಅಣುವನ್ನು ಶುದ್ಧೀಕರಿಸುತ್ತದೆ. ನಿಮ್ಮ ಮನೆಯ ಮೇಲೆ ಯಾರದ್ದಾದರೂ ನರದೃಷ್ಟಿ ಇದ್ದರೆ ಅದು ಸಹ ದೂರವಾಗುತ್ತದೆ. ತಲೆಮಾರುಗಳಿಂದ ಬರುತ್ತಿರುವ ದಾರಿದ್ರ್ಯವು ಈ ಒಂದೇ ಪರಿಹಾರದಿಂದ ದೂರವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಆದ್ದರಿಂದ ನಾಳೆ ಬರಲಿರುವ ಈ ಅದ್ಭುತ ಕಾರ್ತಿಕ ಭಾನುವಾರವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಪರಿಹಾರವನ್ನು ಆಚರಿಸಿ. ನಿಮ್ಮ ಎಲ್ಲ ಕಷ್ಟಗಳು ಕರ್ಪೂರದಂತೆ ಕರಗಿ ಹೋಗಿ ನಿಮ್ಮ ಮನೆ ಹಣ, ಸುಖ ಮತ್ತು ಸಂತೋಷಗಳಿಂದ ತುಂಬಿ ಹೋಗುವುದು ಖಚಿತ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.